ಎಲ್ಲರಿಗೂ ನಮಸ್ಕಾರ. ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಜಾಬಾಲಿ ಮತ್ತು ಶರ್ಮಿ ಇಬ್ಬರೂ ಶುಕನನ್ನು ತಮ್ಮ ಮಗ ಅಂಥೇಳಿ ವಾದ ವಿವಾದಗಳನ್ನು ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ಶುಕದೇವ ನೋಡ್ತಾನೆ. ಅವನಿಗೆ ತುಂಬ ತಡೀಕಾಗದಷ್ಟು ನಗು ಬರುತ್ತೆ. ಯಾಕೆ ಇಷ್ಟೊಂದು ನಗ್ತಾ ಇದೆಯಾ ಅಂತ ಪರಮಪೂಜ್ಯ ಮಾತೆ ಕೇಳಿದಾಗ ಅವನು ಹೇಳ್ತಾನೆ, ಇವರಿಬ್ಬರು ನನ್ನ ತಾಯಿ ಅಂತಿದ್ದಾರೆ. ಇನ್ನು ನೀವು ಹೇಳ್ತೀರೇನೋ, ಜೊತೆಗೆ ದಾವಿ ಮತ್ತು ಉಳಿದ ಹೆಣ್ಮಕ್ಳು ಹೇಳ್ತಾರೇನೋ ಅಂತ ಕಾಯ್ತಾ ಇದ್ದೀನಿ ಅಂತೇಳಿ ಹೇಳಿಬಿಟ್ಟು ತನ್ನ ನಗೆಯನ್ನು ಮುಂದುವರಿಸ್ತಾನೆ. ಇದನ್ನು ನೋಡಿ ಅಲ್ಲಿದ್ದವರೆಲ್ಲರಿಗೂ ನಗು ಜಾಸ್ತಿ ಆಗುತ್ತೆ. ಎಲ್ಲರೂ ನಗ್ತಾ ಇರ್ತಾರೆ. ಇವ್ರನ್ನೆಲ್ಲ ನೋಡಿ ಆ ಬಣದ ಮುಖ್ಯಸ್ಥನಾಗಿದ್ದಂತಹ ಕೃಪಾ ಕೂಡ ನಗುತ್ತಾನೆ. ಅವನು ಇಲ್ಲಿವರೆಗೂ ತಾನಾಯಿತು, ತನ್ನ ಬಣದ ಜನರಾಯಿತು ಅಂತ ಕೂತಿರ್ತಾನೆ. ಈಗ ಇದನ್ನೆಲ್ಲ ನೋಡಿ ಅವನಿಗೂ ನಗು ಬರುತ್ತೆ. ನಗೆ ಎಲ್ಲರದು ನಿಂತ ನಂತರ ಮತ್ತೆ ಮುಂದುವರಿಸ್ತಾಳೆ. ಇನ್ನು ಎಲ್ಲರೂ ಗಂಭೀರರಾಗೋಣ ಅಂತ ಹೇಳಿಬಿಟ್ಟು, ನೋಡು ಮಗು, ಹಠವನ್ನು ಮಾಡಬೇಡ. ನಿನ್ನ ತಂದೆಯ ವೇದದ ಪರಂಪರೆಯನ್ನು ನೀನು ಜೀವಂತವಾಗಿ ಉಳಿಸ್ಬೇಕು. ನೀನಲ್ಲದೆ ಈ ಕೆಲಸವನ್ನು ನೀನು ಯಾರು ಮಾಡ್ತಾರೆ? ಜೊತೆಗೆ ಆಚಾರ್ಯ ಗೌತಮನಿಗೂ ಕೂಡ ನೀನು ಮಗನ ಹಾಗೆ ಇದ್ದೆ, ಹಾಗೆ ಶರ್ಮಿಗೂ ಕೂಡ ಅವ್ರಿಗೋಸ್ಕರ ನೀನು ಆಮರಣಾಂತವಾಗಿ ನೀನು ಈ ಆಶ್ರಮಕ್ಕೆ ಆಚಾರ್ಯಾಗಿ ಕೆಲಸ ಮಾಡಬೇಕು ಅಂತ ಕೂಡ ಆಕೆ ಹೇಳ್ತಾಳೆ. ಆಗ ಶುಕದೇವ ಹೇಳ್ತಾನೆ, ಅದೆಲ್ಲ ಮಾಡ್ತೀನಿ, ಆದರೆ ಗೃಹಸ್ಥನಾಗೋಕ್ಕೆ ನನಗೆ ಇಷ್ಟ ಇಲ್ಲ ಅಂತೇಳಿ ಹೇಳಿದಾಗ ಆ ಮಾತೆ ನಗುತ್ತಾಳೆ. ನೋಡು, ಸಣ್ಣ ವಯಸ್ಸಿನ ಯುವಕರಿಗೆ, ನಿಮ್ಮಂಥವ್ರಿಗೆ ಆ ಥರ ಅನಿಸುತ್ತೆ. ಯಾವಾಗಲೂ ನಮಗೆ ತೋಚಿದ ಹಾಗೆ ನಾವು ಮಾಡಬೇಕು, ಬೇರೆಯವ್ರು ಹೇಳಿದಾಗ ಕೇಳೋದು ಬೇಡ ಅಂತ ಅನಿಸುತ್ತೆ. ಆದರೆ ನಿಮ್ಮ ತಂದೆ ಮಾಡಿದ್ದನ್ನು ನೀನು ಮುಂದುವರಿಸ್ಬೇಕಲ್ವಾ ಅಂತ ಕೂಡ ಆಕೆ ಕೇಳ್ತಾಳೆ. ಮುನಿ ಪರಾಶರರ ಮತ್ತು ಆಚಾರ್ಯ ಗೌತಮರ ಸಂಪ್ರದಾಯವನ್ನು ನೀನೊಬ್ಬ ಉಳಿಸಬಲ್ಲೆ. ಹಾಗೆಯೇ ನಿನ್ನ ತಂದೆಯ ಉನ್ನತ ಸಂಪ್ರದಾಯವನ್ನು ಮುಂದುವರಿಸೋನು ಕೂಡ ನೀನೇ ಅಂತ ಹೇಳಿಬಿಟ್ಟು ಹೇಳ್ತಾಳೆ. ಈ ಮಾತನ್ನು ಕೇಳಿಬಿಟ್ಟು ಶುಕದೇವ ಆಕೆ ಮುಂದೆ ಕೈ ಜೋಡಿಸಿ ನಿಂತ್ಕೊಳ್ತಾನೆ. ಆಗ ಮಾತೆ ಹೇಳ್ತಾಳೆ, ನೋಡು ಮಗು, ಮನಸ್ಸು ಬಿಚ್ಚಿ ಮಾತಾಡು. ನೀನು ಏನು ಮಾಡಬೇಕು ಅಂತ ನಮಗೆಲ್ಲ ಏನು ಮನಸ್ಸಿದೆ ಅನ್ನೋದು ನಿನಗೆ ಅರ್ಥ ಆಗಿದೆ. ನೀನು ಗೃಹಸ್ಥನಾಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ನೀನು ಯಾಕೆ ಇಷ್ಟೊಂದು ಹಠಮಾರಿ ಆಗಿದ್ದೀಯಾ ಅಂತ ಕೇಳಿದಾಗ ಅವನು ಹೇಳ್ತಾನೆ, ನಾನು ಹಠ ಹಿಡಿದಿಲ್ಲ. ತಂದೆಯ ಸೊತ್ತನ್ನು ದೃಢಗೊಳಿಸಬೇಕು ಅಂಥೇಳಿ ನಾನು ಗೃಹಸ್ಥಾಶ್ರಮ ಬೇಡ ಅಂತ ಇದ್ದೀನಿ ಅಂತ ಶುಕ ಹೇಳ್ತಾನೆ. ಆಗ ಆ ತಾಯಿ ಹೇಳ್ತಾಳೆ, ಈ ವಯಸ್ಸಿನಲ್ಲಿ ಸನ್ಯಾಸಿ ಆದರೆ ನೀನು ಪಿತ್ರಾರ್ಜಿತವನ್ನು ಹೇಗೆ ದೃಢಗೊಳಿಸೋಕ್ಕೆ ಸಾಧ್ಯ ಅಂತ ಕೇಳಿದಾಗ ಶುಕ ಹೇಳ್ತಾನೆ, ಮಾತೆ ದಯವಿಟ್ಟು ನೀವು ಕ್ಷಮಿಸ್ರಿ. ನಾವು 5 ಜನರು ಈ ವಿಷಯದಲ್ಲಿ ಏನು ಯೋಚನೆ ಮಾಡಿದ್ದೀವಿ ಅಂತ ಹೇಳ್ತೀವಿ ನೋಡಿ ಅಂಥೇಳಿ ಮತ್ತೊಮ್ಮೆ ಆಕೆಯ ಅಪ್ಪಣೆಗೋಸ್ಕರ ಕೈ ಜೋಡಿಸ್ಕೊಂಡು ನಿಂತ್ಕೊಳ್ತಾನೆ. ಆಕೆ ಮಾತನ್ನು ಮುಂದುವರಿಸು ಅನ್ನೋ ಹಾಗೆ ಸನ್ನೆ ಮಾಡ್ತಾಳೆ. ಆಗ ಇವನು ಹೇಳ್ತಾನೆ, ದಿವ್ಯ ವರಾಹದ ಹಾಗೆ ಧರ್ಮವನ್ನು ಕೆಸರಿಂದ ನಮ್ಮ ತಂದೆ ಮೇಲಕ್ಕೆ ಎತ್ತಿದ್ದಾರೆ, ವೇದವನ್ನು ಪುನರುದ್ಧಾರ ಮಾಡಿದ್ದಾರೆ, ಅದಕ್ಕೆ ಒಂದು ನಿರ್ದಿಷ್ಟವಾದ ದಾರಿಯನ್ನು ತೋರಿಸಿದ್ದಾರೆ. ಹಾಗೆ ಶ್ರೋತ್ರಿಯರಿಗೆ ಒಂದು ಹೊಸ ಸಂದೇಶವನ್ನು ಕೊಟ್ಟು ಅವರನ್ನೆಲ್ಲ ಸಂಘಟನೆ ಮಾಡಿದ್ದಾರೆ. ಅಂತಹವರು ದೇವರ ಮುದ್ದು ಮಗ ಇದ್ದ ಹಾಗೆ ಅವರು. ಭಗವಂತ ಸೂರ್ಯನ ರಕ್ಷಣೆ ಮತ್ತು ಕೃಪೆ ಕೂಡ ಅವರ ಮೇಲೆ ಇದೆ. ಎಷ್ಟೋ ಸಲ ತಮ್ಮ ಸಂಜೀವಿನಿ ಸ್ಪರ್ಶದಿಂದ ಮೃತ್ಯುವನ್ನು ಕೂಡ ಗೆದ್ದಿದ್ದಾರೆ. ನಾವು 5 ಜನನು ಈ ವಿಷಯವನ್ನು ಎಷ್ಟೋ ಸಲ ಯೋಚನೆ ಮಾಡಿದ್ದೀವಿ ಅಂತ ಕೂಡ ಹೇಳ್ತಾನೆ. ನಾನು ಅದೇ ಹೇಳ್ತಾ ಇರೋದು, ಅಂತಹ ನಿನ್ನ ತಂದೆ ಮಾಡಿರೋ ಈ ಅಮೂಲ್ಯ ಪಿತ್ರಾರ್ಜಿತವನ್ನು ನೀನು ಮುಂದುವರಿಸಬೇಕು ಅಂತ ಮಾತೆ ಹೇಳ್ತಾಳೆ. ಆಗ ಶುಕ ಹೇಳ್ತಾನೆ, ನಾವು ಅದನ್ನೇ ಮಾಡ್ತೀವಿ. ತಂದೆಯವರು ಮುಂದೆ ಒಂದಲ್ಲ ಒಂದು ಕಾಲದಲ್ಲಿ ಮರಣ ಹೊಂದಲೇಬೇಕು. ಅವರು ಇರೋದೇನೆ ವೇದಕ್ಕೋಸ್ಕರ. ಅದು ಶ್ರೋತ್ರಿಯರಿಗೆ ಆಗ ಸಂದೇಶ ಕೊಡೋಕ್ಕಾಗಲ್ಲ, ಅಂದರೆ ಅವರು ತೀರ್ಕೊಂಡ ಮೇಲೆ ಅದು ಆಗೋದಿಲ್ಲ. ಹಾಗಾಗಿ ನಾವು ಆವಾಗ ಇದನ್ನು ಮತ್ತೆ ಪ್ರಾರಂಭ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಸಾಂಸಾರಿಕ ಜೀವನವನ್ನು ಮಾಡಲಿಕ್ಕೆ ಹೋದರೆ ಕಾಲಕ್ರಮೇಣ ಏನಾಗುತ್ತೆ, ಗೃಹಸ್ಥಾಶ್ರಮದಲ್ಲಿ ಹೆಂಡತಿ ಮಕ್ಕಳ ಭಾರ, ಆಶ್ರಮಗಳ ಭಾರ, ಗೋವುಗಳ ಭಾರ, ಜೊತೆಗೆ ಧನವಂತರ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅನ್ನೋ ಒಂದು ಆಸೆ, ಇವೆಲ್ಲ ಆಗಿಬಿಟ್ಟು ಕಾಲಕ್ರಮೇಣ ಗೃಹಸ್ಥಾಶ್ರಮದಲ್ಲಿ ತಪಸ್ಸನ್ನು ಕೈ ಬಿಡಬೇಕಾಗತ್ತೆ. ಹಾಗಾಗಿ ಪ್ರಪಂಚವನ್ನು ಕಾಪಾಡಲಿಕ್ಕೆ ಮತ್ತು ವೇದವನ್ನು ಉಳಿಸ್ಬೇಕು ಅಂತ ಅಂದ್ಕೊಂಡು ಈ ಕೆಲಸಗಳನ್ನು ಮಾಡಲಿಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸಂಸಾರ ಜೀವನವನ್ನು ತ್ಯಜಿಸಿ ಸನ್ಯಾಸಿಗಳ ತಂಡ ಆದರೆ ಮಾತ್ರ ನಾವು ತಪೋಜ್ವಾಲೆಯನ್ನು ಸದಾಕಾಲ ಉರಿಯೋ ಹಾಗೆ ಮಾಡಬಹುದು ಅಂತ ಹೇಳಿಬಿಟ್ಟು ತನ್ನ ಮನಸ್ಸಿನ ಅಭಿಪ್ರಾಯವನ್ನು ಹೇಳ್ತಾನೆ. ಅಂದರೆ ಮದುವೆ ಆಗಿಬಿಟ್ರೆ ಆ ನಂತರ ಸಂಸಾರದ ಆಗುಹೋಗುಗಳನ್ನು ನೋಡ್ಕೋಬೇಕಾಗತ್ತೆ. ಇದರಿಂದ
ವೇದಗಳನ್ನು ಒಂದು ಅಧ್ಯಯನ ಮಾಡೋದು ಅಥವಾ ಅವುಗಳನ್ನು ಉಳಿಸ್ತಕ್ಕಂತಹ ಕಾರ್ಯ ಮಾಡೋಕ್ಕೆ ಆಗೋದಿಲ್ಲ ಅನ್ನೋದು ಈ ಶುಕನ ಅಭಿಪ್ರಾಯ ಆಗಿರುತ್ತೆ. ಆಗ ಅವನ ತಂದೆ ಏನು ಮಾಡ್ತಾನೆ ಅಂದರೆ ದ್ವೈಪ ಉಳಿದವರನ್ನು ಕೇಳ್ತಾನೆ, ನಿಮ್ಮ ಸಮಾಚಾರ ಏನು, ನೀವೇನು ಅಂದ್ಕೊಂಡಿದ್ದೀರಾ ಅಂತ ಕೇಳಿದಾಗ ಅವರು ಕೂಡ ಹೇಳ್ತಾರೆ, ಇಲ್ಲ ನಾವು ಕೂಡ ಶುಕನ ಒಂದು ದಾರಿಯನ್ನೇ ಅನುಸರಿಸಬೇಕು ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ಸಂಚಾರಿ ಆಶ್ರಮಗಳನ್ನು ಸ್ಥಾಪನೆ ಮಾಡಿಬಿಟ್ಟು ಧರ್ಮವನ್ನು ಎತ್ತಿ ನಿಲ್ಲಿಸಬೇಕು ಅಂತ ನಾವು ಶಪಥವನ್ನು ಮಾಡಿಕೊಂಡಿದ್ದೀವಿ. ಇಷ್ಟೆಲ್ಲ ಅಂದ್ಕೊಂಡಿದ್ರು ಕೂಡ ನಿಮ್ಮ ಅನುಮತಿಯನ್ನು ಪಡ್ಕೊಂಡು ನಾವು ಆ ಒಂದು ಜೀವನವನ್ನು ಪ್ರಾರಂಭ ಮಾಡ್ತೀವಿ ಅಂತ ಕೂಡ ಹೇಳ್ತಾನೆ. ಆಗ ಗುರುಗಳು ಹೇಳ್ತಾರೆ, ನೋಡಿ, ಈ ಆಶ್ರಮಕ್ಕೆ ಮುನಿಶ್ರೇಷ್ಠರಾದಂತಹ ಪರಾಶರರ ಸಂಪರ್ಕ ಇತ್ತು, ಹಾಗಾಗಿ ಇದಕ್ಕೆ ತೀರ್ಥ ಅಂತಕ್ಕಂಥ ಪಾವಿತ್ರ್ಯ ಬಂದಿದೆ. ಜೊತೆಗೆ ಈ ತಾಯಿ ಶರ್ಮಿ ಕೂಡ, ಆಕೆಯನ್ನು ನಾನು ಎಷ್ಟು ಸಲ ನೋಡಿದ್ರು ಕೂಡ ಆಕೆನೇ ಭಗವತಿ ಅನ್ನಪೂರ್ಣೆ ಅನ್ನೋ ಭಾವನೆ ಬರುತ್ತೆ. ಆದರೆ ಆಕೆಗೆ ಆ ಅಹಂಕಾರನೇ ಇಲ್ಲ. ಅವಳಿಗೆ ತನ್ನ ಹೆಸರು ಇಡೋದು ಬೇಡ ಅಂತ ಕೂಡ ಹೇಳ್ತಾಳೆ. ಇಂತಹ ಆಶ್ರಮವನ್ನು ದುಷ್ಟನಾದ ಆ ರಾಜ ಏನು ಮಾಡಿದ್ದ, ಆ ಪರಾಶರರ ಆಶ್ರಮವನ್ನು ಸುಟ್ಟು ಬೂದಿ ಮಾಡಿದ. ಇನ್ನು ಈಗ ಈ ಮೋಸ ಇದೇ ಒಂದು ಆಚಾರ್ಯರ ಆಶ್ರಮವನ್ನು ಹಾಳು ಮಾಡ್ದ. ಇದಕ್ಕೆಲ್ಲ ಕಾರಣ ಏನು? ಸರಿಯಾಗಿ ಯಾರು ನಿಲ್ಲದೆ ಇದ್ದಿದ್ದು, ಆಚಾರ್ಯ ಗೌತಮರು ಮಾತ್ರನೇ ಇದಕ್ಕೆ ಅಂತ ನಿಂತಿದ್ದಿದ್ದು. ಆದರೆ ಅವ್ರಿಗೂ ಕೂಡ ಇದನ್ನೆಲ್ಲ ಎದುರಿಸೋಕ್ಕೆ ಆಗಲಿಲ್ಲ. ಹಾಗಾಗಿ ಸೂರ್ಯ ಚಂದ್ರ ಇರೋವರೆಗೂ ಕೂಡ ನೀವು ಈ ಆಶ್ರಮವನ್ನು ಕಾಪಾಡಬೇಕು. ಇದಕ್ಕೆ ಆ ಗುರುಗಳ ಒಂದು ಆಶೀರ್ವಾದ ನಿಮ್ಮ ಹತ್ರ ಇರುತ್ತೆ ಅಂಥೇಳಿ ಗುರುಗಳು ಹೇಳ್ತಾರೆ. ಆಗೇನಾಗುತ್ತೆ, ಶರ್ಮಿ ಮಧ್ಯ ಬಾಯಿ ಹಾಕ್ತಾಳೆ, ನೋಡಿದ್ಯಾ, ನಾನು ಹೇಳಿದ್ದು ಇದೇನೇನೆ, ನಿನ್ನ ಆಚಾರ್ಯರ ಈ ಆಶ್ರಮವನ್ನು ನೀನು ಉಳಿಸ್ಬೇಕು, ನೀನು ಆಚಾರ್ಯ ಆಗು ಅಂತ ನಾನು ಹೇಳಿದ್ದು ಅಂತೇಳ್ಬಿಟ್ಟು ದ್ವೈಪನ ಕಡೆಗೆ ನೋಡ್ತಾಳೆ. ಆಗ ದ್ವೈಪರು ಹೇಳ್ತಾರೆ, ನನ್ನ ಆಧ್ಯಾತ್ಮಿಕವಾಗಿದ್ದಂತಹ ನನ್ನ ತಂದೆಗೆ ಅಂದರೆ ಗುರುಗಳಿಗೆ ನಾನು ಋಣವನ್ನು ಸಲ್ಲಿಸಲೇಬೇಕು. ಆದರೆ ನಾನು ಇಲ್ಲೇ ನಿಲ್ಲಕ್ಕಾಗೋದಿಲ್ಲ. ಪ್ರತಿ ವರ್ಷದಲ್ಲಿ 2 ತಿಂಗಳ ಕಾಲ ನಾನು ಇಲ್ಲಿರ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಮಾತನ್ನು ಮುಂದುವರಿಸ್ತಾರೆ. ನಿಮ್ಮೆಲ್ಲರ ಮಾತಿಗೆ ನನ್ನ ಒಪ್ಪಿಗೆ ಇದೆ. ಈಗ ಶುಕ ಗೃಹಸ್ಥ ಆಗಲೇಬೇಕು, ಆಗ ಅವನನ್ನು ಆಶ್ರಮಕ್ಕೆ ಆಚಾರ್ಯನನ್ನಾಗಿ ಮಾಡಬಹುದು ಅಂತೇಳಿ ಹೇಳ್ತಾರೆ. ಅಂದರೆ ಒಂದು ಆಶ್ರಮವನ್ನು ಸ್ಥಾಪನೆ ಮಾಡಿ ಅದಕ್ಕೆ ಆಚಾರ್ಯ ಆಗಬೇಕು ಅಂದರೆ ಅವನು ಮೊದಲು ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿರಲೇಬೇಕು. ಹಾಗಾಗಿ ಗುರುಗಳೇನು ಮಾಡ್ತಾರೆ, ತಮ್ಮ ಮಗನಾದ ಶುಕನಿಗೆ ವಿವಾಹವನ್ನು ಮಾಡಲೇಬೇಕು ಅಂತ ಕೂಡ ನಿರ್ಧಾರ ಮಾಡಿಕೊಂಡು ಮಗನ ಹತ್ರ ಹೇಳ್ತಾರೆ, ನೋಡು, ಈ ಆಶ್ರಮಕ್ಕೆ ಆಚಾರ್ಯ ಆಗೋದು ನಿನ್ನ ಹೊಣೆ ಆಗಿದೆ. ಜೊತೆಗೆ ನಿನಗೆ ಒಬ್ಬ ಸಹಧರ್ಮಚಾರಿಣಿಯಾದ ಒಬ್ಬ ಹೆಂಡತಿ ಇರಬೇಕು. ಅಂದರೆ ಧರ್ಮದ ಹಾದಿಯಲ್ಲಿ ಅವಳು ಜೊತೆಯಾಗಿ ನಡಿಬೇಕು. ಇದನ್ನು ಯಾವುದೇ ಒಬ್ಬ ಶ್ರೋತ್ರಿಯ ತಪ್ಪಿಸ್ಕೊಳ್ಳೋ ಹಾಗಿಲ್ಲ ಅಂಥೇಳಿ ಹೇಳ್ತಾರೆ. ಈ ಮಾತನ್ನೆಲ್ಲ ಶುಕದೇವ ಕೇಳ್ತಾನೆ. ಅವನಿಗೆ ಒಂದು ಆಸೆ ಇರುತ್ತೆ, ತಂದೆ ತನ್ನ ಮಾತನ್ನು ಒಪ್ಕೊಳ್ತಾರೆ, ಸನ್ಯಾಸಾಶ್ರಮಕ್ಕೆ ಹೋಗೋಕ್ಕೆ ಒಪ್ಕೊಳ್ತಾರೆ ಅನ್ನೋ ಒಂದು ಆಸೆ ಇರುತ್ತೆ. ಆದರೆ ಈಗ ನೋಡಿದ್ರೆ ಅವರೇನೆ ಇವನನ್ನು ಗೃಹಸ್ಥಾಶ್ರಮವನ್ನು ಆಚರಿಸು ಅಂತ ಹೇಳ್ಬಿಟ್ಟು ಹೇಳ್ತಾ ಇರೋದು ಅವನ ಮನಸ್ಸಿಗೆ ಬಹಳ ನೋವುಂಟು ಮಾಡುತ್ತೆ. ಅವನು ತನ್ನ ಕೈಗಳಿಂದ ಮುಖವನ್ನು ಮುಚ್ಚಿಕೊಂಡು ಅಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆದ್ರೂ ಹೇಳ್ತಾನೆ, ಅಪ್ಪ, ನಿಮ್ಮ ಅಪ್ಪಣೆಗೆ ನಾನು ವಿಧೇಯ ಅಂತ ಹೇಳ್ತಾ ಇದ್ದರೂ ಕೂಡ ಅವನ ಗಂಟಲು ದುಃಖದಿಂದ ಕಟ್ಟಿ ಹೋಗುತ್ತೆ. ಆಗ ಗುರುಗಳು ಹೇಳ್ತಾರೆ, ಇನ್ನು ನಿನ್ನ ಮದುವೆ ವಿಚಾರ ಈಗ ನೋಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಶುಕ ಹೇಳ್ತಾನೆ, ಅಪ್ಪ, ದಯವಿಟ್ಟು ನನಗೆ ಹೆಣ್ಣನ್ನು ಗೊತ್ತು ಮಾಡಬೇಡಿ, ನಂಗೆ ಸ್ವಲ್ಪ ಸಮಯಾವಕಾಶ ಕೊಡಿ, ಯೋಚನೆ ಮಾಡಬೇಕು ನಾನು ಅಂತ. ಈ ಮಾತುಗಳಿಂದ ಒಟ್ಟಿಗಾಗಿ ನಿರಾಶೆ ಆಗತ್ತೆ. ಆಗ ಅವಳೇನು ಮಾಡ್ತಾಳೆ, ತನ್ನ ಗಂಡನ ಕಡೆ ತಿರುಗಿ ಹೇಳ್ತಾಳೆ, ನೋಡಿ, ದಯವಿಟ್ಟು ತೀರ್ಮಾನವನ್ನು ಮುಂದಕ್ಕೆ ಹಾಕಬೇಡಿ, ನನಗೆ ಇರೋದು ಇವನೊಬ್ಬನೇ ಮಗ ಶುಕ. ಇವನು ಆ ಕಾಡು ಜನರ ಹೆಣ್ಣನ್ನು ಮದುವೆ ಆಗೋದು ನನ್ನ ಕೈಯಲ್ಲಿ ನೋಡೋಕ್ಕಾಗೋದಿಲ್ಲ. ಇದೆಲ್ಲ ಗೊತ್ತಾದರೆ ನಮ್ಮಪ್ಪ ಜಾಬಾಲಿ ಏನಂತಾರೆ ಅಂಥೇಳಿ ಹೇಳ್ತಾಳೆ. ಆಗ ಗುರುಗಳು ಕೂಡ ನಗ್ತಾರೆ, ನೋಡು, ಇಲ್ಲಿ ಆಶ್ರಮವನ್ನು ಸ್ಥಾಪನೆ ಮಾಡಿದ್ರಲ್ಲ ಆಚಾರ್ಯ ಗೌತಮರು, ಅವರ ಪತ್ನಿ ಶರ್ಮಿ ಅಂದರೆ ಈ ತಾಯಿ, ಈಕೆ ಕೂಡ ಗಿರಿಜನರ ಹೆಂಗಸು. ಆದರೆ ಆಕೆ ತನ್ನ ಬದುಕನ್ನೆಲ್ಲ ಆಚಾರ್ಯ ಗೌತಮರಿಗೆ ಸಮರ್ಪಣೆ ಮಾಡಿದ್ಲು, ಆಶ್ರಮಕ್ಕೆ ಸಮರ್ಪಣೆ ಮಾಡಿದ್ಲು. ಇನ್ನು ಮದುವೆಯ ತೀರ್ಮಾನವನ್ನು ಮುಂದಕ್ಕೆ ಹಾಕೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ. ಹಾಗೆ ಮಾಡೋದ್ರೆ ಇನ್ನೂ ಹೆಚ್ಚಿನ ಸಂಕಟಕ್ಕೆ ನಾವು ಗುರಿ ಆಗಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದರೆ ಇಷ್ಟ್ಯಾಕೆ ಆತುರ ಮಾಡ್ತಾ ಇದ್ದೀರಾ ಅಂತ ಒಟ್ಟಿಗೆ ಹೇಳ್ತಾಳೆ. ಅಂದರೆ ಅವಳಿಗೆ ತನ್ನ ಮಗ ಒಬ್ಬ ಗಿರಿಜನ ಹೆಣ್ಣು ಮಗಳನ್ನು ಮದುವೆ ಆಗೋದು ಇಷ್ಟ ಇರಲ್ಲ. ಹೇಗಾದರೂ ಅದನ್ನು ಮುಂದಕ್ಕೆ ಹಾಕಿದ್ರೆ
ಮನಸ್ಸು ಬದಲಾಗಿ ಬೇರೆಯ ಹೆಣ್ಮಗಳನ್ನು ಮದುವೆ ಮಾಡ್ಕೋಬಹುದು ಅಂತ ಕೂಡ ಅವಳ ಮನಸ್ಸಿನಲ್ಲಿ ಇರುತ್ತೆ. ಆದರೆ ಗುರುಗಳು ಒಪ್ಪೋದೇ ಇಲ್ಲ. ನೋಡಿ ಜಾಬಾಲಿ, ಮಾಡಬೇಕಾಗಿರೋ ಕೆಲಸಗಳು ಇನ್ನೂ ಸಾಕಷ್ಟಿವೆ. ಗಿರಿಜನರನ್ನು ನಾವು ನಮ್ಮ ಜೊತೆಗೆ ಸೇರಿಸ್ಕೊಳ್ಬೇಕು. ಆಶ್ರಮಗಳಿಗೆ ಮಾದರಿ ಆಗೋ ಹಾಗೆ ಈ ಗೌತಮ ಆಶ್ರಮವನ್ನು ಕಟ್ಟಬೇಕು. ಪರಾಶರ ತೀರ್ಥದ ಪಾವಿತ್ರ್ಯವನ್ನು ನಾವು ಉಳಿಸ್ಕೊಳ್ಬೇಕು. ಜೊತೆಗೆ ನಾವು ಮಾಡೋ ಕೆಲಸದಿಂದ ಆರ್ಯರು, ನಾಗರು, ಗಿರಿಜನರುಗಳ ಮೇಲೆ ಏನು ಪರಿಣಾಮ ಆಗಬಹುದು ಅದನ್ನೆಲ್ಲ ನಾವು ಪರಿಶೀಲನೆ ಮಾಡಬೇಕು. ಇದಕ್ಕೆಲ್ಲ ನನಗೆ ಭಗವಂತ ಸೂರ್ಯನ ಆಜ್ಞೆ ಆಗಿದೆ. ಇಡೀ ಲೋಕವನ್ನೆಲ್ಲ ಆರ್ಯನನ್ನಾಗಿ ಮಾಡು, ಪರಿಶುದ್ಧವಾಗಿ ಆಗು, ಶ್ರೇಷ್ಠವಾಗ್ರಿ, ಮಹದ ಆಶೆಗಳನ್ನೆಲ್ಲ ಒಟ್ಟಾಗಿ ಮಾಡು ಅಂತೆಲ್ಲ ನನಗೆ ಸೂರ್ಯ ಭಗವಂತ ಹೇಳಿದ್ದಾನೆ. ಹಾಗಾಗಿ ನಮ್ಮ ಬದುಕು ಭಗವಂತನ ಇಚ್ಛೆ ಹಾಗೆ ನಡಿಬೇಕೇ ವಿನ ಮಾನವರು ನಾವು ಏನು ನಿಶ್ಚಯ ಮಾಡ್ಕೊಂಡಿದ್ವಿ ಆ ಥರ ಆಗಬೇಕು ಅಂತ ನಾವು ಎಣಿಸಬಾರ್ದು ಅಂತ ಹೇಳಿಬಿಟ್ಟು ಆನಂತರ ಅಲ್ಲಿವರೆಗೂ ಅಲ್ಲೇ ಸುಮ್ಮನೆ ಕೂತಿದ್ದಂಥ ಗಿರಿಜನರ ಮುಖಂಡನಾದ ಕೃಪನ ಕಡೆಗೆ ತಿರುಗ್ತಾನೆ. ಹೇಳ್ತಾನೆ, ಕೃಪ, ನೀನೀಗ ಈ ದಿವ್ಯ ಮಹಿಷ ಕುಲದ ಹಿರಿಯ ಆಗಿದೆಯಾ, ಮುಖ್ಯಸ್ಥನಾಗಿದೆಯಾ. ನನ್ನ ನಿವೇದನೆ ಏನು ಅಂದರೆ, ಆ ಮೋಸನ ಕಿರಿಯ ತಂಗಿ ಪೀವರಿಯನ್ನು ಶುಕದೇವನಿಗೆ ಕೊಟ್ಟು ಮದುವೆ ಮಾಡೋಕ್ಕೆ ನೀನು ಒಪ್ಕೊತೀಯಾ? ನಿನ್ನ ಕುಲದ ಇತರ ಹೆಣ್ಮಕ್ಳನ್ನ ಆಶ್ರಮದ ಬೇರೆ ಗಂಡು ಮಕ್ಕಳಿಗೆ ಕೊಟ್ಟು ಮದುವೆ ಮಾಡಬಹುದು. ಆದರೆ ಇದೆಲ್ಲ ಆ ಹೆಣ್ಮಕ್ಳು ಕೂಡ ಇಷ್ಟಪಡಬೇಕು. ಹಾಗೆ ಮುಖ್ಯಸ್ಥರಾದಂತಹ ನೀವು ಮತ್ತು ಆ ಹೆಣ್ಣು ಮಕ್ಕಳ ತಾಯಿ ತಂದೆಯರು ಎಲ್ಲರೂ ಒಪ್ಕೋಬೇಕು. ಅವರೆಲ್ಲರೂ ಒಪ್ಪಿಕೊಂಡ್ರೆ ಮಾತ್ರ ಈ ಮದುವೆಯನ್ನು ಮುಂದುವರಿಸಬಹುದು. ಏನಂತೀಯ ಅಂತೇಳಿ ಕೇಳ್ತಾರೆ. ಆಗ ಕೃಪಾ ಹೇಳ್ತಾನೆ, ಗುರುಗಳೇ, ಈ ವಿಚಾರವಾಗಿ ನಾನು ಆಗಲೇ ಯೋಚನೆ ಮಾಡಿದ್ದೀನಿ. ಜೊತೆಗೆ ನಮ್ಮ ಕುಲದ ಹಿರಿಯರ ಜೊತೆಗೆ ಮಾತು ಕೂಡ ಆಡಿದ್ದೀನಿ. ತಾಯಿ ಶರ್ಮಿಯ ಮಾತು ನನಗೆ ಪೂರ್ತಿ ಒಪ್ಪಿಗೆ ಇದೆ. ನಾವು ಬೇರೆ, ನೀವು ಬೇರೆಯಾಗಿ ಬದುಕೋದು ಸಾಧ್ಯವಿಲ್ಲ. ಹಾಗಾಗಿ ನಾವು ಒಟ್ಟಿಗೆ ಬಾಳಬೇಕು ಅಂದರೆ ನಮ್ಮ ಹೆಣ್ಮಕ್ಳನ್ನು ನೀವುಗಳು ಕೂಡ ಮದುವೆ ಮಾಡ್ಕೋಬೇಕು. ಹಾಗೆ ನಿಮ್ಮ ಕಡೆಯವರನ್ನು ನಮ್ಮ ಕಡೆಗೂ ಕೊಡಬೇಕು ಅಂತ ಕೂಡ ಕೃಪಾ ಹೇಳ್ತಾನೆ. ಆಗ ಗುರುಗಳು ಹೇಳ್ತಾರೆ, ಆಯಿತು, ಹಾಗಾದರೆ ಶುಕದೇವ ಪೀವರಿಯನ್ನು ಮದುವೆ ಮಾಡಿಕೊಳ್ಳಿ. ಅದಕ್ಕೆ ಮೊದಲು ಅವಳು ಚಾಂದ್ರಾಯನ ವ್ರತವನ್ನು ನಡೆಸಿ ಪರಿಶುದ್ಧ ಆಗಬೇಕು. ಇದಕ್ಕೆ ನಾವೆಲ್ಲ ಒಪ್ಕೊಂಡಿದ್ದೀವಿ, ನೀವು ಒಪ್ಕೊತೀರಾ ಅಂತ ಮತ್ತೊಮ್ಮೆ ಕೇಳ್ತಾರೆ. ಹೌದು ಅನ್ನೋ ಹಾಗೆ ಕೃಪಾ ತಲೆ ಆಡಿಸ್ತಾನೆ. ಇದನ್ನೆಲ್ಲ ನೋಡ್ತಾನೆ, ಕೇಳ್ತಾನೆ ಶುಕ. ಅವನಿಗೆ ಬಹಳ ಸಂಕಟ ಆಗುತ್ತೆ. ದುಃಖದಿಂದ ತನ್ನ ಮುಖವನ್ನು ಮುಚ್ಕೊಂಡು ಕೂತ್ಕೊಳ್ತಾನೆ. ಆಗ ಗುರುಗಳು ಹೇಳ್ತಾರೆ, ಶುಕ, ಸಂಕಟ ಪಡಬೇಡ. ನೀನು ಏನು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದೆಯಾ ಅದ್ರ ಬಗ್ಗೆ ನನಗೆ ಬಹಳ ಮೆಚ್ಚುಗೆ ಇದೆ. ಭಗವಂತ ಸೂರ್ಯ ನನಗೆ ಕಟ್ಟೋಕ್ಕೆ ಈ ಪರಂಪರೆಯನ್ನು ಕೊಟ್ಟಿದ್ದಾನಲ್ಲ, ಅದನ್ನು ನಾವು ಬಲಗೊಳಿಸಬೇಕು. ಇವತ್ತು ನಿನ್ನ ಇಷ್ಟ ಏನು ಅಂತ ನನಗೆ ಅರ್ಥ ಆಗಿದೆ. ಈಗ ನಾವು ಒಂದು ಇತ್ಯರ್ಥಕ್ಕೆ ಬರೋಣ. ಅದೇನು ಅಂದರೆ, ನೀನು ಮದುವೆ ಮಾಡ್ಕೊ, 4 ಜನ ಮಕ್ಕಳನ್ನು ಪಡಿ, ಒಬ್ಬೊಬ್ಬ ಮಗನನ್ನು ಕೂಡ ಒಂದೊಂದು ವೇದದಲ್ಲಿ ಪರಿಣಿತನನ್ನಾಗಿ ಮಾಡು. ಆಗ ನೀನು ನಿನ್ನ ಕಾರ್ಯವನ್ನು ಮಾಡಿದ ಹಾಗೆ ಆಗತ್ತೆ. ಜೊತೆಗೆ ವಯಸ್ಸುಗಳಾದ ನಂತರ ಪೀವರಿಯ ಒಂದು ಅಪ್ಪಣೆಯನ್ನು ತಗೊಂಡು ನೀನು ಸನ್ಯಾಸವನ್ನು ಸ್ವೀಕಾರ ಮಾಡ್ಕೊ. ಅಲ್ಲಿವರೆಗೂ ನೀನು ಗೃಹಸ್ಥಾಶ್ರಮವನ್ನು ಮಾಡಲೇಬೇಕು. ಅದಕ್ಕೆ ತಕ್ಕ ಹಾಗೆ ವೇದಗಳನ್ನ ಉಳಿಸ್ತಕ್ಕಂತಹ 4 ಜನ ಮಕ್ಕಳನ್ನು ನೀನು ಪಡಿಲೇಬೇಕು. ಇದರಿಂದ ನಮ್ಮ ಆಸೆನೂ ತೀರುತ್ತೆ, ನಿನ್ನ ಆಸೆ ತೀರುತ್ತೆ. ಅವರು ವೇದ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗೋ ಹಾಗೆ ಮಾಡಬೇಕು. ಆಮೇಲೆ ನೀನು ಸನ್ಯಾಸಿಗಳ ಪಂಥವನ್ನು ಕಟ್ಟಬೇಕು ಅಂತ ಕೂಡ ಹೇಳ್ತಾರೆ. ಇದನ್ನೆಲ್ಲ ಕೇಳ್ತಾನೆ ಶುಕ. ಬಹಳ ಸಂಕಟ ಆಗುತ್ತೆ. ಅಳ್ತಾನೆ ಇರ್ತಾನೆ, ಬೆಕ್ಕುತ್ತಾನೆ ಇರ್ತಾನೆ. ಅಯ್ಯೋ, ನಾನು ಏನೇನೋ ಕನಸು ಕಂಡಿದ್ನಲ್ಲ, ಎಲ್ಲ ಒಡೆದೋಯ್ತಲ್ಲ ಅಂತ ಅಳ್ತಾ ಇರ್ತಾನೆ. ಆದರೆ ಈ ಕಡೆ ತಾಯಿ ಶರ್ಮಿಗೆ ನಗು ಅಳು ಎರಡು ಒಟ್ಟೊಟ್ಟಿಗೆ ಬರ್ತಿರುತ್ತೆ. ತನ್ನ ಮಾತು ನಡೀತು. ಇಲ್ಲಿ ತನ್ನ ಒಂದು ಪಂಗಡದ ಹೆಣ್ಣು ಮಗಳನ್ನು ಶುಕ ಮದುವೆ ಆಗ್ತಾ ಇದ್ದಾನೆ ಅಂತ ಕೂಡ ಅವಳಿಗೆ ಸಂತೋಷ ಆಗ್ತಾ ಇರುತ್ತೆ. ಬಾ ಮಗು ಅಂತ ಈ ಶುಕನನ್ನು ಕರೀತಾಳೆ. ಅವನು ಹಾಗೆ ಮುಖವನ್ನು ಮುಚ್ಚಿಕೊಂಡೇನೆ ಅವಳ ಹತ್ತಿರಕ್ಕೆ ಹೋಗ್ತಾನೆ. ಆಗ ಶುಕನನ್ನು ಅವಳು ಬರಸೆಳೆದು ಅಪ್ಕೊಳ್ತಾಳೆ. ಆಮೇಲೆ ಹೇಳ್ತಾಳೆ, ನೋಡು ಮಗು, ಎಲ್ಲ ಪಾಠಗಳನ್ನು ಸರಿಯಾಗಿ ಕಲಿಯಬೇಕು ನೀನು. ಹಾಗೆಯೇ ನಿನ್ನ ತಂದೆ ಮತ್ತು ನಿನ್ನ ಆಚಾರ್ಯರು ಏನು ಪರಂಪರೆಯನ್ನು ಮಾಡಿದ್ರು ಅದನ್ನು ನೀನು ಸಕ್ರಮವಾಗಿ ನಡೆಸ್ಕೊಂಡು ಹೋಗಬೇಕು. ನಿನ್ನ ಒಂದು ಕರ್ತವ್ಯ ಏನಿದೆ ಅದನ್ನು ನೀನು ನೆರವೇರಿಸಬೇಕು ಅಂಥೇಳಿ ಎಲ್ಲ ಹೇಳ್ತಾಳೆ. ಈ ಮಾತಿನಿಂದ ಎಲ್ಲರಿಗೂ ಸಂತೋಷ ಆಗತ್ತೆ. ಸಂತೋಷ ಆಗದೇ ಇದ್ದಿದ್ದು ಅಂದರೆ ಇಲ್ಲಿ ವಟಿಕಾಗೆ ಮಾತ್ರ. ಸರಿ, ಹೀಗೆ ದಿನಗಳು ಕಳೆಯುತ್ತೆ. ಶುಕದೇವನಿಗೂ ಮತ್ತು ಪೀವರಿಗೂ ಕೂಡ ಮದುವೆ
ಆಗತ್ತೆ. ಉಳಿದ ಬ್ರಹ್ಮಚಾರಿಗಳಿಗೂ ಕೂಡ ಆ ಒಂದು ಗಿರಿಜನರ ಪಂಗಡದ ಹೆಣ್ಮಕ್ಳನ್ನು ಕೊಟ್ಟು ಮದುವೆ ಆಗತ್ತೆ. ಇದರಿಂದ ಏನಾಯಿತು ಅಂತಂದರೆ ಇಲ್ಲಿ ನಾವು ಬೇರೆ ನೀವು ಬೇರೆ ಅನ್ನೋ ಒಂದು ಭೇದ ಹೊರಟೋಗುತ್ತೆ. ಜೊತೆಗೆ ಎಲ್ಲರೂ ಸಮಾನವಾಗಿ ಬಾಳಬೇಕು ಅನ್ನೋ ಒಂದು ಗುರುಗಳ ಆಸೆ ಕೂಡ ನೆರವೇರುತ್ತೆ. ಮದುವೆ ಆದ ನಂತರ ಪರಮ ಪೂಜ್ಯ ಮಾತೆ ವಟಿಕಾ ಮತ್ತು ಕಾಶಿ ರಾಜಕುಮಾರಿಯರು ಎಲ್ಲರೂ ಗೋಧೂಳಿ ಆಶ್ರಮವನ್ನು ಬಿಟ್ಟು ಹಸ್ತಿನಾವತಿಗೆ ಹಿಂತಿರುಗ್ತಾರೆ. ಗುರುಗಳು ಮತ್ತು ಅವರ ಶಿಷ್ಯರು ಕೂಡ ಮತ್ತೆ ಪ್ರವಾಸಕ್ಕೆ ಹೊರಡ್ತಾರೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.